ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತಿ ವೇತನ ನೀಡಬೇಕು. ಶಾಸಕ MT ಕೃಷ್ಣಪ್ಪ, ತುರುವೇಕೆರೆ. ದೇಶದ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತಿ ವೇತನ ನೀಡಬೇಕು, ತಾರತಮ್ಯ ಮಾಡಬಾರದು. ಗಣರಾಜ್ಯಗಳಲ್ಲಿ ದೇಶ ಸುಭಿಕ್ಷವಾಗಿದೆ ಎಂದು ಶಾಸಕ MT ಕೃಷ್ಣಪ್ಪ ಹೇಳಿದರು. ಅವರು ತುರುವೇಕೆರೆಯಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಮುಂದುವರೆದ ಮಾತನಾಡಿದ ಅವರು, ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರುವ ಶಿಕ್ಷಕರುಗಳನ್ನು ಕಾಯಂಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ತಹಸೀಲ್ದಾರ್ ಕುಯಿ ಅಹಮದ್ ಧ್ವಜಾರೋಹಣ ಮಾಡಿ ಸಂದೇಶ ನೀಡಿದರು. ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸರ್ಕಾರಿ ನೌಕರರು, ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ನೌಕರರು, ಶಿಕ್ಷಕರುಗಳು, ಆರಕ್ಷಕ ಸಿಬ್ಬಂದಿ, ಅಧಿಕಾರಿಗಳು, ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವರದಿ ಹುಲಿಕಲ್ ಪಾರ್ಥಸಾರಥಿ, ತುರುವೇಕೆರೆ. ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತೇನು ನಾವು ಈ ರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಅಂಗವಾಗಿ ಹೇಳೋದಾದರೆ ಸುಮಾರು 75 ವರ್ಷ ನಾವು ಸುಭಿಕ್ಷವಾಗಿದ್ದೇವೆ. ಬೇರೆ ರಾಷ್ಟ್ರವನ್ನು ಕಂಪೇರ್ ಮಾಡಿದ್ರೆ ನೀವು ರಷ್ಯಾ ಅಲ್ಲೆಲ್ಲವೂ ಸಹ ಯುದ್ಧ ಮತ್ತೊಂದು ಮುಗಿದೊಂದು. ಆದರೆ ನಮ್ಮ ರಾಷ್ಟ್ರದಲ್ಲಿ ಬಹಳ ನೆಮ್ಮದಿ ಜೀವನವನ್ನು ಎಲ್ಲ ವರ್ಗದವರು ಭಾರತತ್ವ ಸ್ವರೂಪದಲ್ಲಿ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ನಿಜವಾಗಿಯೂ ಸಹ ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದೆ ನಮ್ಮ ಪೂರ್ವಜೀವನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಇತ್ತೀಚೆಗೆ ನಾನು ಒಂದು ಆರ್ಟಿಕಲ್ ಓದಿದೆ, ಬಹಳ ನೋವಾಗುವಂಥ ವಿಚಾರ. ನಮ್ಮ ಶಿಕ್ಷಕ ಸಮುದಾಯದವರು ಸುಮಾರು 33,000 ಜನ ಪ್ರೈಮರಿ ಸ್ಕೂಲ್ ಶಿಕ್ಷಕರು, 14,000 ಜನ ಹೈಸ್ಕೂಲ್ ಶಿಕ್ಷಕರು ಕೇವಲ 10,000 ರೂಪಾಯಿ 14,000 ರೂಪಾಯಿಗೆ ಇವತ್ತು ಪಾಠ ಮಾಡ್ತಾ ಇದ್ದಾರೆ, ಶಾಲೆ ಬರ್ತಾ ಇದ್ದಾರೆ. ಅವ್ರನ್ನ ರೆಗ್ಯುಲೈಸ್ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡುತ್ತೆ. ನಮ್ಮ ಪಕ್ಕದ ದೇಶದ ಆಂಧ್ರದಲ್ಲಿ ನಾಯ್ಡು ಕಳೆದ 2 ಬಾರಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸ್ಟೈಪೆಂಡರಿ ಸ್ಕೀಮ್ ಅಂತ ಮಾಡಿದ್ರು. 15,000 ರೂಪಾಯಿ ಕೊಟ್ಟು ಶಿಕ್ಷಕರಿಗೆ 5 ವರ್ಷ ಆದ್ಮೇಲೆ ಅವನ್ನೆಲ್ಲ ರೆಗ್ಯುಲೈಸ್ ಮಾಡಿದ್ದಾರೆ. ಪಾಪ ಇವತ್ತು 10-15 ವರ್ಷ ಕೆಲಸ ಮಾಡಿದಂಥ ಏನು ನಮ್ಮ ಅತಿಥಿ ಶಿಕ್ಷಕರು ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅವರೆಲ್ಲರೂ ಸಹ ಬಹಳ ಅತಂತ್ರ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ ಚಿಂತೆ ಮಾಡಬೇಕು. ಯಾವುದೋ ಗ್ಯಾರಂಟಿಗೋಸ್ಕರ ಕೊಟ್ಕೊಂಡು ಇವ್ರ ಸೇವೆನ ನಾವು ಪರಿಗಣಿಸ್ತಾ ಇದ್ದೀವಿ. ಸುಮಾರು 49,000 ಜನ, ಒಂದಲ್ಲ ಎರಡಲ್ಲ, ಅವರ ಭವಿಷ್ಯನೂ ಸಹ ನಾವು ಚಿಂತನೆ ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ಚಿಂತನೆ ಮಾಡಿ ಅವರೆಲ್ಲರೂ ಸಹ ಕೊನೆ 10 ವರ್ಷ ಕೆಲಸ ಮಾಡಿದಂಥವ್ರಿಗೆ, ಸೇವೆ ಮಾಡಿದಂಥವ್ರಿಗೆ ರೆಗ್ಯುಲೈಸ್ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರ ಒಂದು ಒಳ್ಳೆ ತೀರ್ಮಾನ ಮಾಡಿದೆ. ಈಗ ಓಲ್ಡ್ ಪೆನ್ಷನ್ ಸ್ಕೀಮನ್ನು 10 ವರ್ಷ ಸರ್ವಿಸ್ ಮಾಡಿದವರು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗಿಯೂ ನಾನು ನಮ್ಮ ಟೀಚರ್ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ರಾಜ್ಯ ಸರ್ಕಾರವೂ ತರಬೇಕು. ಸರ್ಕಾರಿ ಕೆಲಸ ಸೇರೋ ಉದ್ದೇಶ ಪೆನ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದು ಮೊದಲನೇ ಉದ್ದೇಶ. ಬಹುಶಃ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಎಲ್ಲ ಅಧಿಕಾರಿಗಳು ಕೆಲವು ಜನ ಸಾಕ್ತಾರೆ, ಕೆಲವು ಜನ ಅಧಿಕಾರಿಗಳು ಅವರು ಶ್ರೀಮತಿಯವ್ರ ಮಾತು ಕೇಳಿ ಅಪ್ಪ ತಗೊಂಡೋಗಿ ಅದೇನು ವೃದ್ಧಾಶ್ರಮ ಸೇರಿಸ್ತಾರೆ. ಆ ಭವಿಷ್ಯನೂ ನಾನು ಲೈಫನ್ನು ನೋಡಿದ್ದೇನೆ. ಬಹಳ ಜನ ಬಗ್ಗೆ ನಾನು ಸಂವಾದ ಮಾಡಿದ್ದೇನೆ. ಆರ್ಥಿಕವಾಗಿ ಚೆನ್ನಾಗಿದ್ದವರು ಸಹ ಸೇರಿಸ್ತಾರೆ. ಹಾಗಾಗಿ ಪೆನ್ಷನ್ ಅಂತ ಒಂದು ಸ್ಕೀಮ್ ಇದ್ರೆ, ಇಂಗ್ಲೆಂಡ್ನವರು ನಮ್ಮ ದೇಶ ಆಳೋ ಸಂದರ್ಭದಲ್ಲಿ ಅದೊಂದೇ ಒಳ್ಳೆ ಸ್ಕೀಮನ್ನು ನಮಗೆ ಕೊಟ್ಟೋಗಿದ್ದಾರೆ. ಬಹಳಷ್ಟು ಒಳ್ಳೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲೂ ಸಹ ಒಂದು ಒಳ್ಳೆ ಸ್ಕೀಮ್ ಇದೆ. ಅದನ್ನ ಎಲ್ಲರಿಗೂ ಸರ್ಕಾರಿ ನೌಕರಿಗೆ ಪೆನ್ಷನ್ ಸ್ಕೀಮ್ ಅಂತ ಕೊಡಬೇಕು. ರಿಟೈರ್ಡ್ ಆದಮೇಲೆ ಅವ್ರ ಬಹುಶಃ ಬಹಳ ಸಂಕಟದಲ್ಲಿ ಇರ್ತವೆ, ಕಾಯಿಲೆಗಳು ತುಂಬಿರ್ತವೆ, BP, ಶುಗರು, ಮತ್ತೊಂದು ಮುಗಿದೊಂದು, ಅವ್ರಿಗೆಲ್ಲರೂ ಸಹ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಪೆನ್ಷನ್ ಬಹಳ ಅವಶ್ಯ ಇದೆ. ಹಾಗಾಗಿ ಈಗ ಮಕ್ಕಳು ಸೊಸೈಟಿಯಲ್ಲಿ ಊಟ ಹಾಕಿದ್ರೆ ಕಷ್ಟ, ಔಷಧಿ ದುಡ್ಡಲ್ಲಿ ಕೊಡ್ತಾರೆ. ಅಂಥ ಪರಿಸ್ಥಿತಿ ನಮ್ಮ ಮುಂದೆ ಇರುವಾಗ ಅದನ್ನ ಈಗಿನ ಎಲ್ಲ ನಾವು 2006ರಿಂದ ರಿಕ್ರೂಟ್ಮೆಂಟ್ ಆದಂಥ ಎಲ್ಲ ನೌಕರರು ಸಹ ಆ ಓಲ್ಡ್ ಸೀರೀಸ್ ಪೆನ್ಷನ್ ಜಾರಿ ಮಾಡ್ಬೋದು, ತುಂಬ ಒಳ್ಳೇದು ಅಂತ ಹೇಳ್ತಾ ಈ ಗಣರಾಜ್ಯೋತ್ಸವ ನಮಗೆಲ್ಲ ಒಳ್ಳೇದು ಮಾಡಲಿ. ಮುಂದಿನ ದಿವಸದಲ್ಲಿ ಯುವಕರೆಲ್ಲ ಈ ರಾಷ್ಟ್ರ ಕಟ್ಟಕ್ಕೆ ಕೆಲಸ ಮಾಡಬೇಕು. ಯುವಕರ ಮೇಲೆ ಇರ್ತಕ್ಕಂಥದ್ದು ಈ ರಾಷ್ಟ್ರ ಬಹುಶಃ ಯಾವುದೇ ರಾಷ್ಟ್ರಕ್ಕೆ ಕಂಪೇರ್ ಮಾಡಿದರೆ
ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಯುವಕರಿರ್ತಕ್ಕಂಥ ರಾಷ್ಟ್ರ. ಇವತ್ತು ಚೈನಾದಲ್ಲಿ ಮುದುಕರ ಸಾಮ್ರಾಜ್ಯ ಅವ್ರನ್ನ ಮಾಡಿದ್ರು, ಮಕ್ಕಳ ಮೇಲೆ ಆಗಬಾರ್ದು ಅಂತ. ಈಗ ಮುದುಕರ ಸಾಮ್ರಾಜ್ಯ ಆಗಿದೆ. ಜಪಾನ್ ಮಕ್ಕಳೇ ಆಗ್ತಾರೆ, ಅವರು ಮಕ್ಕಳು ಮಾಡಿದವ್ರಿಗೆಲ್ಲ ಪ್ರೋತ್ಸಾಹಧನ ಕೊಡೋ ಪರಿಸ್ಥಿತಿ ಬಂದಿದೆ. ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ. ಎಲ್ಲವೂ ಸಹ ಈ ಒಂದು ಪರಿಸ್ಥಿತಿ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲರೂ ಸಹ ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಕುಟುಂಬ ಬೆಳೀತಾರೆ. ಹಾಗಾಗಿ ನಾವು ಸಹ ಒಳ್ಳೆ ರೀತಿಯಲ್ಲಿ ಈ ದೇಶವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಸಹ ಸರ್ವ ಸ್ವತಂತ್ರರಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಬಹಳ ಬಿಸಿಲಿದೆ, ಹೆಚ್ಚಿಗೆ ಭಾಷೆ ಬೇಡ ಅಂತೇಳಿ ನಿಮ್ಮೆಲ್ಲರಿಗೂ ಹೋಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.